ಸೊ ಇವಾಗ ಬೆಳಗ್ಗೆ ಬಂದ್ಬಿಟ್ಟು ನಾವು ಬರೋಡಾದಲ್ಲಿ ರೌಂಡ್ಸ್ ಹೊಡಿತಾ ಇದ್ದೀವಿ. ಸೊ ಇದು ದೊಡ್ಡ ಗೇಟ್ ಮಾರ್ಕೆಟ್ದು, ಒಳಗಡೆ ಹೋಗ್ತಾ ಇದ್ದೀವಿ. ನೋಡಪ್ಪ ಇನ್ನು ಅಂಗಡಿ ಯಾವುದೂ ತೆಗ್ದಿಲ್ಲ. ಜೈ ಗಣೇಶ. ಇನ್ನೊಂದೇನು ವಿಚಾರ ಅಂದರೆ ಈ ಥರ ಗೇಟ್ಸ್ ಇದೆಯಲ್ಲ, ಈ ಗೇಟ್ಸು ಒಳಗಡೆ ಬಂದ್ಬಿಟ್ಟು ಸುರಂಗ ಮಾರ್ಗ ಇದೆಯಂತೆ. ಆಲ್ಮೋಸ್ಟ್ 50 to 100 ಕಿಲೋಮೀಟರ್ಸು 4-5 ಕಡೆ ಓಪನ್ ಆಗುತ್ತಂತೆ ಹೋಗ್ಬಿಟ್ಟು, ಅದು ಹೇಳ್ತಿದ್ದು. ಸೊ ಇವಾಗ ನಾವು ಬರೋಡಾದಲ್ಲಿ ಇವಾಗ ಬೆಳಗ್ಗೆ ಟ್ರೈನ್ ಇದೆ 9 ಗಂಟೆಗೆ, ಇವಾಗ 8 ಗಂಟೆ. ಸೊ ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಬರೋಡಾದಲ್ಲಿ ಏನೇನು ಫೇಮಸ್ ಪ್ಲೇಸಸ್ ಇದೆಯೋ 1 ಅವರಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಗಾಡಿಯಲ್ಲಿ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೂತಿದ್ದೀವಿ. ಸೊ ಆನ್ ದಿ ವೇ ಏನೇನು ಬರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಬೈಕೋಟ್ ಹೆಂಗಿದೆ ಇಲ್ಲಿ, ಬೈಕೋಟ್ ಅನ್ಸುತ್ತೆ ಕಲರ್ ಇತ್ತಲ್ಲ, ಲಾಲ್ಕೋಟೆ. ಅದು ಭಗತ್ ಸಿಂಗ್. ಓಕೆ ಲಾಲ್ಕೋಟೆ. ಓಹೋ ನೋಡ್ಬೋದು, ಅಲ್ಲಿ ಮಸ್ತಾಗೈತೆ ಶಿವಲಿಂಗ, ಇದು ಶಿವದ್ದು ಸ್ಟ್ಯಾಚು. ಇದೆಲ್ಲ ಅಡ್ಡಕ್ಕೆ ಬಂದ್ಬಿಟ್ಟು ಆಗ್ತಾ ಬಂದಿದ್ದೀವಿ. ಸೊ ಇಲ್ಲಿ ಫುಲ್ ಆ್ಯಕ್ಚುಲಿ ನೈಟ್ ಹೊತ್ತು ವಾಕಿಂಗ್ ಮಾಡ್ತಂತೆ, ಫುಲ್ಲು ಲೈಟ್ಸು ಮತ್ತು ಇದು ಇರುತ್ತಂತೆ, ಮತ್ತು ಬೋಟಿಂಗು ಇರುತ್ತೆ ಈ ಜಾಗದಲ್ಲಿ. ಇದೆ ನೋಡಿ, ಆಮೇಲೆ ಬೈಲ್ ನಿಂತಿದ್ದಾರೆ. ಇವರೇ ಮಲ್ಕೇಶ್ ಬೈ ಅಂತ, ಇವರೇ ಎಲ್ಲ ನನಗೆ ಹೆಲ್ಪ್ ಮಾಡ್ತಿರೋದು ಇವಾಗ. ಸೊ ಇವಾಗ ಇದು ನೋಡಿಕೊಂಡು ದೇವಸ್ಥಾನ, ಇವಾಗ ಟ್ರೈನ್ ಇದೆ 9 ಗಂಟೆಗೆ, ಅಷ್ಟೊತ್ತಿಗೆ ಹಿಡಿಬೇಕು. ಅದು ಫಸ್ಟು ಇದು ಈ ಲೊಕೇಶನ್ಗೆ ಬಂದಿದ್ದೀವಿ ನೋಡೋಕ್ಕೆ. ಸೊ ಇಲ್ಲಿಂದ ನೆಕ್ಸ್ಟು ಇನ್ನೂ 2-3 ನೋಡಿಕೊಂಡು ಹಂಗೆ ವಾಪಸ್ ಹೋಗ್ತೀವಿ ಇವಾಗ, ಓಕೆನಾ. ಸೊ ಇಲ್ಲಿ ನಾಷ್ಟ ಮಾಡೋಕ್ಕೆ ಯಾವುದೋ ಒಂದು ಸಂಧಿ ಒಳಗಡೆ ಬಂದಿದ್ದೀವಿ. ಸಂಧಿ ಒಳಗೆ ನೋಡು, ಇದು ಫುಲ್ ಫೇಮಸ್ ಅಂತೆ. ಸೊ ಇಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ. ಸೊ ಇವಾಗ ಬಂದ್ಬಿಟ್ಟು ಉಪ್ಮಾನು ಮತ್ತು ಆಲ್ಮೋಸ್ಟ್ ಪೋಹ ಏನೋ ಆರ್ಡರ್ ಮಾಡಿದ್ದಾರೆ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು. ಸೊ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಟೇಬಲ್ಸು ಮತ್ತು ಇಲ್ಲೆಲ್ಲ ತುಂಬ ಇದೆ. ಸೊ ಅದಕ್ಕೆ ನಾವು ಟೇಸ್ಟ್ ಮಾಡೋಣ. ಸೊ ಅದು ಪೋಹ ಮತ್ತು ಇದು ಉಪ್ಪಿಟ್ಟು ಥರ, ಮತ್ತು ಇದು ಬಂದ್ಬಿಟ್ಟು ಕ್ಯಾಬೋಲ್ ಪೂನಾ ಮಿಶ್ರ ಅಂತ ಹೆಸರು. ಸೊ ಇವಾಗ ಟ್ರೈ ಮಾಡ್ತೀವಿ ಹೆಂಗಿದೆ ಟೇಸ್ಟ್. ಏನು ನೋಡೋದು, ಅದು ಬಂದ್ಬಿಟ್ಟು ಅದರಲ್ಲಿ ಕಾಳುಗಳು ಮತ್ತು ಸೇವು ಮತ್ತು ಮೊಸರು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಕಳಿಸ್ಕೊಟ್ಟವ್ರೆ. ಪೂನಾ ಮಿಶ್ರ ಅಂತೆ. ಇದು ಬಂದ್ಬಿಟ್ಟು ಉಪ್ಪಿಟ್ಟು. 2 ಟೇಸ್ಟ್ ಮಾಡೋಕ್ಕೆ ಹೋಗ್ತಿದ್ವಿ, ಚೆನ್ನಾಗಿರುತ್ತೆ ಅನಿಸುತ್ತೆ, ಟ್ರೈ ಮಾಡೋಣ. ಸೊ ನಾಷ್ಟ ಮಾಡಿಬಿಟ್ಟು ಅದ್ರಾಗ ಆಚೆ ಕಡೆ ಬಂದಿದ್ದೀವಿ, ಗಾಡಿ ಓಡಿಸ್ತಿದ್ವಿ. ಇಲ್ಲಿ ಬಂದ್ಬಿಟ್ಟು ಪ್ಯಾಲೇಸ್ ಇದೆ ಅಂತೆ ಒಂದು, ರಾಜ್ಕುಮಾರ್ದು, ಅದನ್ನ ನೋಡೋಕೆ ಹೋಗ್ತಿದ್ವಿ. ಸೊ ಇಟ್ಸ್ ಅ ಮಾರ್ನಿಂಗ್ ಬೀಟ್ ಅಟ್ ಬೋರ್ಡ. ಲೈಕ್ ಬೆಳಗ್ಗೆ ಏನೇನು ನೋಡ್ಬೋದು ಸಿಟಿಯಲ್ಲಿ ಅಂದ್ಬಿಟ್ಟು. ಇದೊಂದು ದೇವಸ್ಥಾನ, ಬೆಜ್ಜನ್ ಇದೆ ಅದು. ಪ್ಯಾಲೇಸು ಫ್ರಂಟ್ ಗೇಟ್ ಥರ. ಆ್ಯಕ್ಚುಲಿ ಇದು ಮೂವೀಸಲ್ಲೆಲ್ಲ ಬಂದ್ಬಿಟ್ಟು ಕಾಲೇಜ್ ಥರ ತೋರಿಸಿದಂತೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ದೇವಸ್ಥಾನ ಏನಂದರೆ ಸೇಮ್ ಕಾಶಿ ವಿಶ್ವನಾಥದಲ್ಲಿ ಹೆಂಗಿರುತ್ತೋ ಅದೇ ಥರ ಸೇಮ್ ದೇವಸ್ಥಾನ ಇಲ್ಲಿ. ಸೊ ಅದಕ್ಕೆ ಅದನ್ನ ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ದೇವರಲ್ಲಿದ್ದಾರೆ. ಆದಮೇಲೆ ಇವಾಗ ಫೈನಲ್ ಆಗಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ರೈಲ್ವೆ ಸ್ಟೇಷನ್ ಹಿಂಗಿದೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಒಂದು ಚೆನ್ನಾಗಿರೋದು ಒಂದು ರೈಲ್ವೆ ಸುತ್ತೋತರ ಮಸ್ತಾಗಿ ಮಾಡಿದ್ದಾರೆ. ಸೊ ಒಳಗಡೆ ಹೋಗ್ತಿದ್ದೀನಿ, ಟ್ರೈನ್ ಹತ್ತುತ್ತಾ ಇದ್ದೀವಿ. ಅಲ್ಲಿ ನಿಂತಿದ್ದೀನಿ, ಇನ್ನೂ ಟ್ರೈನ್ ಬಂದಿಲ್ಲ. ಸೊ ಎಲ್ಲಿಗೆ ಹೋಗ್ತಿದೆ ಅಂತ ಹೇಳ್ತೀನಿ ರೀ. ಫೈನಲ್ ಆಗಿ ರೈಲ್ವೆ ಸ್ಟೇಷನ್ ಅಂದೆಲ್ಲ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬಂದಿರೋ ಜಾಗ ಬಂದ್ಬಿಟ್ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಬಂದಿದ್ದೀನಿ. ಸೊ ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಷ್ಟು ದೊಡ್ಡದಾಗಿದೆ ಏನಿದೆ ಅಂತ ನಾನು ನೋಡೋಕೆ ಹೋಗ್ತಿದ್ದೀನಿ. ಯಾಕೋ ಡಾಕ್ಟರ್ಸ್ ಥರ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಇಲ್ಲೆಲ್ಲ ಫುಲ್ಲು ಡೆವಲಪ್ಡ್ ಅಂತೆ, A to Z ಎಲ್ಲ ಈಸಿ ಸಿಗುತ್ತಂತೆ, ಏನಂತ ಗೊತ್ತಿಲ್ಲ. ಸೊ ಅದೇ ಇವಾಗ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲ ಬಸ್ಸಸ್ ಎಲ್ಲ ಫ್ರೀ ಸಿಗುತ್ತಂತೆ. ಅದೇನು ಕತೆ ಏನಂತ ನಂಗೆ ಐಡಿಯಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಏನು ಕತೆ ನೋಡೋಣ. ಎಲ್ಲ ಎಕ್ಸ್ಲೇಟರ್ ಎಲ್ಲ ಇದೆ. ಆ್ಯಕ್ಚುಲಿ ಬಸ್ಸು ಫ್ರೀ ಇದೆ ಅಂತ ಹೇಳ್ತಿದ್ವಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಬಸ್ಸು ಫ್ರೀ ಇದ್ದರೆ ಬಸ್ ಹತ್ಕೊಂಡು ಮೇಲೆ ಸ್ಟ್ಯಾಚ್ಯೂ ಆಫ್ ಹೋಗ್ಬಿಟ್ಟು ಕತೆ ಏನಂತ ಅಲ್ಲಿ ಅಪ್ಡೇಟ್ ಮಾಡಿ. ಆ್ಯಕ್ಚುಲಿ ಮೇಲೆ ಬಂದಿದ್ದೀವಿ, ರೈಲ್ವೆ ಸ್ಟೇಷನ್ ಕೆಳಗಡೆ ಹೋಗ್ತಾ ಇದ್ದೀನಿ. ಕಾಣಿಸ್ತಾ? ಬನ್ನಿ ಕೆಳಗಡೆ ಹೋಗೋಣ. ಬಸ್ ಇವಾಗ ಇಷ್ಟು ಬಸ್ಗಳು ನಿಂತಿದೆ. ಈ ಬಸ್ಗಳೆಲ್ಲ ಡೈರೆಕ್ಟಾಗಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಹೋಗುತ್ತೆ. ಸೊ ನಾವು ಹೋಗಿ ಕ್ಯೂ ನಿಂತ್ಕೊಳ್ಳೋಣ.
ಆಯ್ತು ಇವಾಗ. ಸೊ ದಿಸ್ ಆಚೆ ಕಡೆ ವ್ಯೂ ಫ್ಲ್ಯಾಗ್ ಆಡ್ತಿದೆ. ಓಕೆ, ಸೊ ಫುಲ್ AC ಬಸ್ಸು. ಫ್ಯಾನ್ ಒಬ್ಬೊಬ್ಬರಿಗೆ ಒಂದೊಂದಿದಪ್ಪ ಇಲ್ಲಿ. ಅಪಾರ್ಟ್ಮೆಂಟು ಇದು ಎಂಟ್ರಿ ಒಳಗಡೆ ಹೋಗೋದು. ಸೊ ಇದು ಬಸ್ ಸ್ಟಾಪ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಸ್ಟೇಷನ್ನೇ ಎಲ್ಲೋ ಇದೆ ಮತ್ತು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲೋ ಇದೆ. ಆಲ್ಮೋಸ್ಟ್ ತುಂಬ ದೂರ ಬಂದುಬಿಟ್ವಿ, ಇನ್ನೂ ಮುಗ್ದಿಲ್ಲ. ಹೋಗ್ತಾನೆ ಇದೆ ಬಸ್ಸು. ಫುಲ್ ಕಾರ್ನರ್ ಬಸ್ಸು ಕರ್ಕೊಂಡು ಹೋಗುತ್ತೆ ಅನಿಸುತ್ತೆ. ಕ್ಲೈಮೇಟ್ ಬಂದ್ಬಿಟ್ಟು ಫುಲ್ಲು ಮಳೆ ಬರ್ತದೆ, ಫುಲ್ ಕ್ಲೌಡ್ಸ್ ಇದೆ. ಮಳೆ ಏನಾದರೂ ತುಂಬ ಹೆವಿಯಾಗಿ ಬಂದರೆ ತುಂಬ ಸೈಕ್ಲು ಹಿಂಗಿದೆ. ಎನ್ವಿರಾನ್ಮೆಂಟ್ ಆಚೆ ಕಡೆ ಬಸ್ಸಲ್ಲಿ ಇವೆಲ್ಲ ನಿಂತಿದ್ದಾರೆ, ಸೀಟ್ ಇಲ್ಲ ಅಂತ. ಇನ್ನೂ ಹೋಗ್ತಾನೆ ಇದೆ. ಅಲ್ಲಿ ಎಲ್ಲೋ ರೈಲ್ವೆ ಸ್ಟೇಷನ್ ಇರೋದು, ಎಲ್ಲೋ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರೋದು. ನೀವೇನೋ ಬಸ್ ಮಿಸ್ ಮಾಡಿದ್ರೆ ಅಷ್ಟೇ, ನೀವು ಹೋಗಿಂದಾನೆ ಏನೇನೋ ಇದೆ ನೋಡ್ಬೋದು. ಇಲ್ಲಿ ಎಲ್ಲ ಫುಲ್ ಕೊಕೊನಟ್ ಟ್ರೀಸ್ ಇದೆ. ಎಲ್ಲೋ ಗ್ರೀನು, ರೆಡ್, ಫೇಕ್ ಅದೆಲ್ಲ ಗೊತ್ತಿಲ್ಲ, ಫೇಕ್ ಅನ್ಸುತ್ತೆ. ಅದೇ ನೈಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ಫುಲ್ಲು ನೈಟ್ ಏನಾದರೂ ಈ ಥರ ಈ ಕಡೆ ಬಂದು ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಬ್ಯಾಕ್ ವ್ಯೂ ಆಫ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇಲ್ಲಿಂದ ದೂರದಿಂದ ಚಿಕ್ಕದಾಗಿ ಕಾಣಿಸ್ತಿದೆ. ಅಲ್ಲಿ ಹೋಗಿ ನೋಡಬೇಕು, ತುಂಬ ದೊಡ್ಡದಾಗಿ ಅನ್ಸುತ್ತೆ. ಇದು ಬ್ಯಾಕ್ ಸೈಡು, ಪೂರ್ತಿ ಬ್ಯಾಕ್ ಸೈಡು. ಆ ಕಡೆ ಹೋಗ್ಬಿಟ್ಟು ಮುಂದೆ ನೋಡಬೇಕು. ನೋಡಪ್ಪ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇಟ್ಸ್ ಹ್ಯೂಜ್ ಗುಡ್. ಫಿಲ್ ದ ಗೇಟ್. ನಾವಿನ್ನ ಮುಂದೆ ಹೋಗ್ತಿದ್ವಿ. ಸ್ಟ್ಯಾಚ್ಯೂ ನೋಡಿರ್ತೀರ, ಅದಕ್ಕಂತ ನಾವು ಮುಂದೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಅಲ್ಲಿಂದ ತಿರ್ಗಾ ಈ ಕಡೆ ನಡ್ಕೊಬರ್ಬೇಕು. ಈ ಕಡೆ ಫುಲ್ಲು A to Z ಆನ್ ದ ವೇ ಎಲ್ಲ ನೋಡಿಕೊಂಡು. ಸೊ ಬಸ್ ಸ್ಟಾಪ್ ಬಂತು, ಎಲ್ಲ ಹಿಡಿತದೆ ಇವಾಗ ಅನಿಸುತ್ತೆ. ಬಸ್ಸು ಇಳಿಸ್ತೀವಿ ಇವಾಗ. ಸೊ ಬಸ್ ಇಳಿದ ತಕ್ಷಣ ತಗೊಂಡಿದ್ವಿ. ಪಿಂಕ್ ಆಟೋ ಹೆಂಗಿದೆ, ಆ್ಯಕ್ಚುಲಿ ಬೇಜಾನಿದೆ ಇಲ್ಲಿ ನೋಡಿ. ಇದೆಲ್ಲ ಫುಲ್ಲು ಪಿಂಕ್ ಆಟೋಸು. ಸೊ ಇದೆಲ್ಲ ಸರ್ವಿಸ್ ಕೊಡ್ತದೆ. ಬಸ್ ಬಂದ್ಬಿಟ್ಟು ಆ ಕಡೆ ಬರ್ತಿದ್ದೆ, ನಾನು ಸೈಡಲ್ಲಿ ಹೋಗ್ತೀನಿ ಆ್ಯಕ್ಚುಲಿ. ಸೊ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ. ಇವಾಗ ಟಿಕೆಟ್ ಕೌಂಟ್ರು. ಆ್ಯಕ್ಚುಲಿ ಇಲ್ಲಿ ಟಿಕೆಟು ಒಳಗಡೆ ಬಿಡೋ ಮುಂಚೆ ಎಲ್ಲ ಬ್ಯಾಗು ಗೀಗು ಎಲ್ಲ ಒಳಗಡೆ ಏನು ಊಟ ತೊಗೊಬರ್ಬಾರ್ದು. ಸೊ ಇವಾಗ ಎಂಟ್ರಿ ಮತ್ತು ವ್ಯೂಯಿಂಗ್ ಗ್ಯಾಲರಿ ಆ್ಯಂಡ್ ರುಪೀಸ್ 380 ಅಂತ ಇದೆ. ಎಷ್ಟು ಏನಂತ ಕೇಳಿಬಿಟ್ಟು ಹೋಗೋಣ. ಈ ಟಿಕೆಟ್ ತೊಗೊಂಡೆ. ಆ್ಯಕ್ಚುಲಿ ನಾನು ಆವಾಗಲೇ ವೀಡಿಯೋ ತೋರಿಸಿದ್ದು ಬಂದ್ಬಿಟ್ಟು ಅಲ್ಲಿ ಒಳಗಡೆ. ಸೊ ಒಳಗಡೆ ಬಂದ್ಬಿಟ್ಟು ಏನಂದರೆ ಈ ಟಿಕೆಟ್ ತೋರಿಸ್ಬೇಕು. ಟಿಕೆಟ್ ಆ್ಯಕ್ಚುಲಿ ಆಫ್ಲೈನಲ್ಲಿ ತೊಗೋಬೇಕಂತ ಇಲ್ಲಿ ತೊಗೋಬೇಕು. ಸೊ ಇದೆ ಲೈಕ್ ಬಸ್ಸಲ್ಲಿ ಇಳಿದ್ವಿ. ಬಸ್ಸೆಲ್ಲ ಇಳಿದ್ಬಿಟ್ಟು ಇಲ್ಲಿ ಎಲ್ಲ ಪಿಂಕ್ ಆಟೋಗಳಿದೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಇವಾಗ ಆ್ಯಕ್ಚುಲಿ ಒಳಗಡೆ ಹೋಗಬೇಕು. ಒಳಗಡೆ ಹೋಗೋ ಇದೇನಂತ ತೋರಿಸ್ತೀನಿ. ವಾಟರ್ ಬಾಟ್ಲು ಹಿಡ್ಕೊಂಡಿದ್ದೆ. ಆ್ಯಕ್ಚುಲಿ ಬ್ಯಾಗಿಗೆಲ್ಲ ಏನೂ ಇಲ್ಲ ಹೇಳ್ದಂಗೆ. ಎಲ್ಲ ಪೈಂಟ್ರಿ ಇಲ್ಲಿದೆ. ಇಲ್ಲೆಲ್ಲ ಆಚೆ ಕಡೆ ಫುಲ್ಲು ಫುಡ್ಡು ಗಿಡ್ಡು ಮತ್ತು ಇಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಏನಾಗ್ಬಿಟ್ಟಿದೆ ಅಂದರೆ ಫುಲ್ಲು ಕ್ಲೈಮೇಟು ಮೇಲೆ ತಣ್ಣಗಿದೆ ಮತ್ತು ಇಲ್ಲಿ ಕೆಳಗಡೆ ಬಂದು ಫುಲ್ಲು ಅವೇ ಆಗಿಬಿಟ್ಟಿದೆ. ಸೊ ಸೆಕೆ ಆಗ್ತಿದೆ ನಮಗಂತೂ ಇಲ್ಲಿ. ಹಿಂಗಾಗಿ ಹಿಂಗೆ ಬಂದ್ವಿ. ಆ್ಯಕ್ಚುಲಿ ರೈಟ್ ಸೈಡಲ್ಲಿ ಸ್ಟ್ಯಾಚ್ಯೂ ಇದೆ ಮತ್ತು ಲೆಫ್ಟ್ ಸೈಡಲ್ಲಿ ಸಿಂಬಲ್ಸ್ ಇದೆ, ಎಲ್ಲ ವಾಟರ್ ಬರ್ತಿದೆ. ಸೊ ಅಲ್ಲೊಂದು ಫೋಟೋ ಹಿಡ್ಬಿಟ್ಟು ಸ್ಟೋರಿಗೆ ಹಾಕ್ಬಿಟ್ಟು ಮುಂದೆ ಹೋಗ್ತೀನಿ. ಓಕೆನಾ? ನೋಡ್ಬೋದು ಫೈನಲ್ ಆಗಿ ಬಂದಿದ್ದೀವಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಫ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರದ್ದು. ಓಕೆ, ಸೊ ಅದು ಫೋಕಸ್ ಮಾಡೋದು ಹಂಗೆ ಬರ್ತಿದೆ ಯಾಕಂದರೆ ಬ್ಲ್ಯಾಕ್ ಇದೆ. ಕ್ಲೈಮೇಟು ಮೋಸ್ಟ್ಲಿ ಸ್ವಲ್ಪ ಕ್ಲೌಡಿ ಇದೆ. ಸೊ ಇವಾಗ ಸೈಡಲ್ಲಿ ಹೋಗ್ತೀನಿ. ಕೆಳಗಡೆ ಈ ಮ್ಯೂಸಿಯಮ್ ಇದೆ, ಅದು ನೋಡಿಕೊಂಡು ಮಾಡ್ಕೊಂಡು ಹೋಗ್ತೀನಿ. ಒಂದು ಫೋಟೋ ತೆಗೆದು ಇನ್ಸ್ಟಾಲ್ ಹಾಕ್ತೀನಿ. ಓಕೆನಾ? ಹೌದು, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಂದೆ ಇದ್ದೀನಿ. ಸೊ ಇನ್ನೂ ತುಂಬ ಆ ಕಡೆ ಇದೆ. ಸೊ ಆ ಕಡೆ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಏನಂದರೆ, ಸೊ ಇವಾಗ ಇಲ್ಲಿಂದ ಅಷ್ಟು ದೂರ ಇದೆಯಲ್ಲ, ಅಷ್ಟು ದೂರ ಬಂದ್ಬಿಟ್ಟು ನಾವು ನಡ್ಕೊಂಡು ಹೋಗೋಂಗಿಲ್ಲ. ಇಲ್ಲಿ ಸ್ಲೈಡ್ ಎಕ್ಸ್ಲೇಟರ್ ಇದೆ. ಸೊ ಅದರಲ್ಲಿ ನಿಂತ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಕರ್ಕೊಂಡು ಹೋಗುತ್ತೆ. ಆ್ಯಸ್ ಏರ್ಪೋರ್ಟಲ್ಲಿ ಇರುತ್ತಲ್ಲ. ತುಂಬ ಎಕ್ಸೈಟ್ ಆಗ್ತಿದೆ, ಹೋಗಿ ನೋಡೋಣ ಏನಿದೆ ಏನಂತ.
ಇಲ್ಲಿ ಯಾವುದು ಅಷ್ಟು ಏನು ರೆಕಾರ್ಡ್ ಮಾಡ್ತಿಲ್ಲ, ನಾನು ಒಬ್ಬನೇ ರೆಕಾರ್ಡ್ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸೊ ಹಿಂಗೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಅದೇ ಕರ್ಕೊಂಡು ಹೋಗುತ್ತೆ. ಮಸ್ತೈತಲ್ಲ. ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಮೌಂಟೇನ್ ಮೇಲಿದೆ. ಸೊ ಇದು ಹುಡುಗಿದು ಹೋಯ್ತಾ ಹೋದರೆ ಈ ಕಡೆ ವೆದರ್ ಈ ಕಡೆ ಇದೆ. ಆ್ಯಕ್ಚುಲಿ ಈ ಕಡೆಯಿಂದನೇ ಬಂದಿದ್ದು, ಅಲ್ಲೊಂದು ಬ್ರಿಡ್ಜ್ ಮಾಡ್ತಿದ್ದಾರೆ. ಓಕೆ, ಸೊ ಲೆಟ್ಸ್ ಇನ್ಸೈನ್ ಆಗಿದೆ. ಎಷ್ಟು ಹೈಟ್ ಇದೆ, ಅಯ್ಯೋ ಇಲ್ಲಿ ಕೆಳಗಡೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಂಟ್ರಿ ಒಳಗಡೆ ಇದೆ, ಎಕ್ಸಿಬಿಷನ್ ಇದೆ. ಸೊ ಅದನ್ನ ನೋಡಿಬಿಟ್ಟು ಆಮೇಲೆ ಹೋಗ್ತೀನಿ. ಅಯ್ಯೋ ಸೀರಿಯಸ್ಲಿ ಅಷ್ಟು ಹೈಟು ಎಲ್ಲಿದೆ? ಒಂದು ನಿಮಿಷ. ಆಮೇಲೆ ಏನು ಗೊತ್ತಾಗತ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಎಲ್ಲದು ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ, ಇಲ್ಲಿ ಕಿಟಕಿ ಕಾಣಿಸ್ತಿದೆ ಗೊತ್ತಾ? ಎಲ್ಲಿ ನನಗೆ ಕಾಣಿಸ್ತಿಲ್ವಲ್ಲ, ಇಲ್ಲಿ ಕಿಟಕಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ತೀನಿ ಆಮೇಲೆ ಮೇಲದು. ದಟ್ಸ್ ಎಕ್ಸೈಟ್ಮೆಂಟ್ ಥಿಂಗ್. ಅಲ್ಲಿ ನಾನು ನೋಡಿ ಪೂರ್ತಿ ನೋಡ್ತೀನಿ. ಫಸ್ಟು ಕೆಳಗಡೆ ಎಕ್ಸಿಬಿಷನ್ ನೋಡ್ಬಿಟ್ಟು ಅದು ಎಕ್ಸೈಟ್ಮೆಂಟ್, ಆಮೇಲೆ ಮೇಲೆ ಹೋಗ್ತೀನಿ. ನೋಡ್ಬೋದು ಅಲ್ಲೋಗಿದೆ ಮೋದಿ ಎಲ್ಲ ಬಂದು ಓಪನಿಂಗ್ ಮಾಡಿದಾಗಲ್ಲ ಹೆಂಗೆ ನೋಡ್ತಿದ್ದೆ ರೀಲ್ಸಲ್ಲಿ, ಟಿ ವಿಯಲ್ಲಿ. ಇವಾಗ ನೋಡಿ ಇಲ್ಲೇ ಇದ್ದೀನಿ. ಇಲ್ಲಿ ಫ್ರೀ ವಾಟರ್ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲೋಗೂ ಬರ್ಬೋದು, ಅದು ಎಕ್ಸ್ಲೇಟ್ರು. ಆಮೇಲೆ ಇದಕ್ಕಿಂತ ಎಲ್ಲ ಎಕ್ಸ್ಲೇಟ್ರ್ ಮತ್ತು ನೀರು ವಾಟರ್ ಬಾಟ್ಲು ಬೇಕಂದ್ರೆ 50 rupees ಅನಿಸುತ್ತೆ. ಸೊ ಇವಾಗ ನಾನು ಒಳಗಡೆ ಹೋಗ್ಬಿಟ್ಟು ಏನು ನೋಡ್ಕೊಂಡು ಬರ್ತೀನಿ. ಇನ್ನು ಹತ್ರ ಬಂದು ಇನ್ನು ಮೇಲೆ, ಅಯ್ಯೋ ಅಪ್ಪ, ಕೈ ನೋಡ್ಬೋದು, ಕಾಲು ನೋಡ್ಬೋದು, ಎಷ್ಟು ದೊಡ್ಡದಾಗೈತೆ. ಇವಾಗ ಎಂಟ್ರಿ ಇಲ್ಲಿ ಒಳಗಡೆ ಹೋಗಿ ನೋಡೋಣ. ಆ್ಯಕ್ಚುಲಿ ಇಲ್ಲಿಂದ ಒಳಗಡೆ ಬಂದ ತಕ್ಷಣ ಎನ್ಕ್ವೈರಿ ಇದೆ ಮತ್ತು ಇದು ಎಂಟ್ರಿ ಇದೆ. ಈ ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀನಿ. ಫುಲ್ಲು AC ಇದೆ, ತಣ್ಣಕ್ಕಿದೆ ಗೊತ್ತು ಇಲ್ಲಂತೂ. ಇಲ್ಲೂ ಒಳಗಡೆನೂ ವಾಶ್ರೂಮ್ ಇದೆ. ಮೇಕಿಂಗ್ ದ ವರ್ಲ್ಡ್ ಟಾಲ್ ಸ್ಟ್ಯಾಚ್ಯೂ, ಫುಲ್ ಎಕ್ಸಿಬಿಷನ್ಗಳು. ಅಲ್ಲಿ ದೊಡ್ಡದಾಗಿ ಒಂದು ತಲೆ ಇಕ್ಕಿದ್ದಾರೆ. ತಲೆ ಇಕ್ಬಿಟ್ಟು ಫುಲ್ಲು ಗ್ಯಾಲರಿ ಸ್ಯಾಂಟ್ ಇದೆ ಫುಲ್ಲು. ಇಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಝೂನು ಇದೆ, ಫಾರೆಸ್ಟು ಇದೆ, ತೋರಿಸ್ತದೆ. ಎಲ್ಲ ದೊಡ್ಡದಾಗಿದೆ ಗೊತ್ತು. ಮೋದಿಜಿ ಹೇಳಿದ ವರ್ಡ್ಸ್ ಅನಿಸುತ್ತೆ ಇದು, ಅದಕ್ಕೆ ಹಿಂಗಿದೆ. ಸ್ಟ್ಯಾಚ್ಯೂ ಆಫ್ ಎಡ್. ಹಿಂದೆ ಇದೆ, ಆ ಕಡೆ ಎಲ್ಲ ಬರ್ಡ್ ಸ್ಯಾಂಟೇಜ್ ಇದೆ, ನೋಡೋಣ. ಸೊ ಚಿಕ್ಕದೊಂದಿದೆ. ಹಿಂದೆ ಬಂದ್ಬಿಟ್ಟು ಮೋದಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಇದೆ. ಸೊ ಇದು ಎಡ್ಡು ಆ್ಯಕ್ಚುಲಿ ಹಿಂದೆ ಹೇಳ್ದಂಗೆ ಎನ್ವಿರಾನ್ಮೆಂಟ್ ಇದೆ. ಇಲ್ಲಿ ಮೇಕಿಂಗ್ ಆಫ್ ಸ್ಟ್ಯಾಚ್ಯೂ ವೀಡಿಯೋ ನೋಡಿಕೊಂಡು ಆಮೇಲೆ ನಾನು ಹೋಗ್ತೀನಿ ಮುಂದೆ ಏನಿದೆ ಅಂತ. ಹಿಂದೆ ಇದು ಚೆನ್ನಾಗಿದೆ ಫುಲ್ಲು, ಏನೇನು ಎಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡಿರೋದು. And in that way it will last for centuries. It will stand test of time. And then started as a process giving a shape of memorable movement. ಇದೆಲ್ಲ ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಫುಲ್ಲು ಮೇಕಿಂಗ್ ಹೋಗೋದು, ಹೆಂಗೆ ಮಾಡ್ತಾ ಹೋದೆ ಅಂತ. ಆ್ಯಕ್ಚುಲಿ ಇದು ಇನ್ನೊಂದು ಸತಿ ಬರುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಅಲ್ಲೇ ಮೇಲೆ ಹೋಗಬೇಕು, ಆಮೇಲೆ ಹಂಗೆ ನಿಂತ್ಕೊಂಡು ನೋಡ್ಬೋದು. ಅಲ್ಲಿಂದ ಬಿದ್ದು ನೋಡ್ಬೋದು. ಫುಲ್ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಆಮೇಲೆ ಮೋದಿಜಿ ಅವಾಗ ಬಂದಿದ್ದು ಮಾಡಿದ್ದಾಗ ಅದು. The interesting thing in here, the historical flag which has used by Honor's Chief Minister of flagging of Loha Champagne 2013. The first armed tool received from as unknown farmer of Jharkhand during Lokasham 2013. Again of India. Okay. ಆಮೇಲೆ ಇಲ್ಲೂ ಏನೋ ಇದೆ, ಹಿಂದಿಯಲ್ಲಿ ಬರ್ತಿದ್ದಾರೆ, ಅರ್ಥ ಆಗ್ತಿಲ್ಲ. ಮೇ ಬಿ ಮಾಡೋದಕ್ಕೆ ಅಗ್ರಿಮೆಂಟ್ ಏನೋ ಅನಿಸುತ್ತೆ. ಸೊ ಇದು ಫೋಟೋ ಮತ್ತು ಇದು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟು. ಓಕೆ, ಸೊ ಇವಾಗ ನಾವು ಈ ಕೆಳಗಡೆ ಇದ್ದೀವಿ, ಫುಲ್ ಕೆಳಗಡೆ ಇದ್ದೀವಿ. ಓಕೆ, ಸೊ ಇಲ್ಲಿ ಫುಲ್ ಕೆಳಗಡೆ ಇದ್ದೀವಿ, ಫುಲ್ ಗಾಲದಲ್ಲಿದ್ದೀವಿ. ಸೊ ಹಿಂಗೆಲ್ಲ ಒಳಗಡೆ ಕಟ್ಟಿದ್ದಾರೆ. ಎಷ್ಟೊಂದು ಎಕ್ಸ್ಲೇಟರ್ಸ್ ಇದೆ, ಫ್ಲೋರ್ಸ್ ಇದೆ. ಆ್ಯಕ್ಚುಲಿ ಲಾಸ್ಟ್ ಫ್ಲೋರ್, ಆಮೇಲೆ ಮೇಲೆ ಲಾಸ್ಟಲ್ಲಿ ಹೋಗ್ಬಿಟ್ಟು ಹೊರಗೂ ಇದೆ. ನಾವು ಸೆಂಟ್ರಲ್ಲಿ ಹೋಗ್ಬಿಟ್ಟು ನೋಡ್ತೀವಿ ಆಮೇಲೆ. ಆ್ಯಕ್ಚುಲಿ ಹೇಳೋಕೆ ಹೋದ್ರೆ ಮೇಕಿಂಗ್ ಸ್ಟ್ಯಾಚ್ಯೂ ಒಳಗಡೆ ಎಲ್ಲ ಹೆಂಗಿದೆ ಅಂತ. ಇದು ತಲೆ ಅನಿಸುತ್ತೆ, ತಲೆ ಮೇಲೆ. ಅಯ್ಯೋ ಹೆಂಗುದು ಮಾಡ್ತಿದ್ದೆ ಸ್ಟ್ರೈಟಲ್ಲಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದಿತ್ತು ಏನಂದರೆ, ಇವಾಗ ಇಂಗ್ಲೀಷ್ ಕ್ಲಿಕ್ ಮಾಡಿದೆ, ಇಲ್ಲಿ ಬಂದ್ಬಿಟ್ಟು ದ ಲೊಕೇಶನ್ ಕೊಟ್ಟರೆ Since the Narmada district is one small, the government decided to create specific Gurudwara.
ಸೊ ಇದೆಲ್ಲ ಫುಲ್ ಹೋಗ್ತಾ ಇರುತ್ತೆ, ಇವಾಗ ತೋರಿಸೋದೇ ಟೈಮ್ ಆಗಿಬಿಡುತ್ತೆ. ದ ಕನ್ಸ್ಟ್ರಕ್ಷನ್ ಇಸ್ ಐದೆನ್ಮೆಂಟ್ ಕಲೆಕ್ಟೆಡ್ ಫ್ರಮ್ ಆಲ್ ಓವರ್ ದ ಕಂಟ್ರಿ. ಇದೊಂದು ಕತೆ. ಗೋಲ್ಡ್ ಕಲರ್ ಇಲ್ವಲ್ಲ ಇವಾಗ. ಇದಿದೆ, ಮತ್ತು ಈ ಇಫೆಕ್ಟ್ ಪ್ಲ್ಯಾನು, ದ ಐಡಿಯಾ ಬಂದ್ಬಿಟ್ಟು ಇದು, ಮತ್ತು ವರ್ಲ್ಡ್ ಸ್ಟೈಲಸ್ ಸ್ಟ್ಯಾಚು. ಸೊ ದಟ್ ವಿಲ್ ಅಟ್ರಾಕ್ಟ್ ದ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ, ಇದೆಲ್ಲ ಇದೆ ಅಂತ ಹೇಳ್ತಿದ್ದಾರೆ. ದ ವರ್ಲ್ಡ್ ಕನ್ಸ್ಟ್ರಕ್ಷನ್ ಯೂನಿಟ್ ದ ಪ್ಲ್ಯಾನ್ ಇಷ್ಟೇ. ಇನ್ನು ಮುಂದೆ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಥಿಯೇಟ್ರ್ ಎಲ್ಲ ಇದೆ, ಫಿಲಮ್ ಎಲ್ಲ ತೋರಿಸ್ತಾರೆ. ಅದೇನು ಫಿಲಮ್ ಏನಂತ ನೋಡ್ಕೊಬರ್ತೀನಿ, ಓಕೆನಾ? ಥಿಯೇಟರ್ ನೋಡ್ತಿದ್ದಾರೆ ಎಲ್ಲ ಸೇಮ್, ಲೈಕ್ ಅವ್ರು ಹೆಂಗೆ ಇದು ಹುಟ್ಟಿದ್ದು ಮತ್ತು ಲಂಡನ್ಗೆ ಹೋಗಿ ಲಾಯರ್ ಓದಿದ್ದು ಎಲ್ಲ A to Z ಫುಲ್ ಡೀಟೇಲ್ಸ್ ಇದು ಅಂತೆಲ್ಲ ಮಾಡಿಕ್ಕಿದ್ದಾರೆ. ಇದಾದಮೇಲೆ ಇನ್ನು ಮುಂದೆ ಇದು ಈ ಕಡೆ ಇದೆ. ಆ್ಯಕ್ಚುಲಿ ಹಿಂಗೆ ಮೇಲೆ ಹೋಗ್ಬೇಕಿದೆ ಟವರ್, ಅದು ಆ್ಯಕ್ಚುಲಿ ಇಲ್ಲಿ ಥಿಯೇಟ್ರ್ ಹೊರ್ತೈತೆ, ಹಂಗೆ ಎಂಟ್ರಿ ಮಾಡಿದ್ದು. ಆಮೇಲೆ ಈ ಕಡೆ ಬಂದ್ಬಿಟ್ಟು ಅದೇ ಈ ಎಲ್ಲ ಯೂನಿಯನ್ ಆಗಿದೆ ಇದೆಲ್ಲ ಐತೆ ಇಲ್ಲಿ. ಆ್ಯಕ್ಚುಲಿ ಗಾಂಧೀಜಿಯವ್ರ ಜೊತೆ ಸತ್ಯಾಗ್ರಹದ ಜೊತೆ ಇದ್ದಾಗ ಏನೇನು ಕತೆ ಏನೇನಾಯಿತು ಅಂತ A to Z ಇದೇ ಗೊತ್ತು. ಎಲ್ಲ ಸುತ್ತಾಡ್ಬಿಟ್ಟು ನೋಡ್ತೀನಿ ಏನು ಕತೆ ಅಂತೂ ಡೆಫಿನೆಟ್ಟಾಗಿ ಹೇಳಲೇಬೇಕಾಗೋದು. ಯಾಕಂದರೆ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಈ ಬೋರ್ಡಲ್ಲಿ. ಅದು ಆ್ಯಕ್ಚುಲಿ ಈ ಬೋರ್ಡು, ಈ ಫೋಟೋ ಹೆಸರು ಬಂದ್ಬಿಟ್ಟು ಯುನೈಟಿಂಗ್ ಇಂಡಿಯಾ. ಸೊ ಯಾವಾಗ ಈ ಬ್ರಿಟಿಷವ್ರು ಬಂದು ಎಲ್ಲ ರೂಲ್ ಮಾಡ್ತಿದ್ರು, ಅವಾಗ ಬಂದ್ಬಿಟ್ಟು 1947 ಆಲ್ಮೋಸ್ಟ್ 550 ಸ್ಟೇಟ್ಸ್ ಇತ್ತಂತೆ ಇಂಡಿಯಾದಲ್ಲಿ. ಆಮೇಲೆ ಆ 550 ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಿಂಗ್ಗಳೇ ರೂಲ್ ಮಾಡ್ತಿದ್ದಿದ್ದು. ಸೊ ಇಲ್ಲಿ ಕಿಂಗ್ಗಳದೆಲ್ಲ ಫೋಟೋ ಇದೆ. ಏನಿದು ಫೋಟೋ ಇದೆಯೋ ಇಲ್ಲಿ ಬಂದ್ಬಿಟ್ಟು ಫಸ್ಟು ನೋಡಿ, ಫಸ್ಟು ರೋ, ಸೆಕೆಂಡು, ಥರ್ಡು, ಆಲ್ಮೋಸ್ಟ್ ನಿಮಗೆ ಎಲ್ಲ ಮಹಾರಾಜ ಅಂತಲೇ ಕಾಣಿಸ್ತದೆ, ರಾಜ. ಸೊ ಇವರೆಲ್ಲರೂ ಸೇರಿಸಿ ಆಮೇಲೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೋಗ್ಬಿಟ್ಟು ಅವ್ರನ್ನೆಲ್ಲ ಕೇಳಿದ್ಬಿಟ್ಟು ಏನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆ್ಯಸ್ ಇಟ್ ಫಾರ್ ದ ಪ್ರಿನ್ಸಸ್ ಟು ಅಕ್ಸೆಪ್ಟ್ ಎ ನ್ಯೂ ಯೂನಿಯನ್ ಆಫ್ ಇಂಡಿಯಾ ಅವ್ರು ಕೇಳಿ ಆಮೇಲೆ ಇವಾಗ 28, 29, 30 ಬಂದು ನಿಲ್ಲಿಸೋದೆ. 550 ಇವಾಗ 28 ಸ್ಟೇಟ್ಸ್ ಅಂದರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಅದೇ ಫೋಟೋನೇ ಇದು. ಸೊ ಇವರೆಲ್ಲ ಯೂನಿಯನ್ ಆಗಿ ಇದು ಮಾಡಿದ್ದು ಎಲ್ಲ ಆಲ್ಮೋಸ್ಟ್ ನಾವು ಕಿಂಗ್ಸೇ ಇದ್ದಾರೆ ನೋಡಿ. ಎಲ್ಲ ಕಿಂಗ್ಸ್ ನನಗೆ ಗೊತ್ತಿದಂಗೆ ಇವರು ಮೈಸೂರು ಹೊಡೆಯೋದು ಅನಿಸುತ್ತೆ, ಇಲ್ಲಿ ಗೊತ್ತಿರೋದು ನಂಗೆ ಗೊತ್ತಿದ್ದಂಗೆ. ಸೊ ಅದು ಏನು ಕತೆ ಅಂತ ಗೊತ್ತಿಲ್ಲ. ಅದು ಬಿಟ್ಟರೆ ಸಿಂಗ್ಗಳು ತುಂಬ ಇದ್ದಾರೆ, ಎಲ್ಲ ಪೇಟಾಗಿಟ್ಟು ಹಾಕ್ಕೊಂಡು. ಸೊ ಅದೇ ಎಲ್ಲ ಆಲ್ಮೋಸ್ಟ್ A to Z ಇಂಡಿವಿಜುವಲ್ ಆಗಿ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಏನೇನಿದೆ ಏನೇನಿಲ್ಲ ಅಂತ. ಇದು ಹೇಳಬೇಕು, ತೋರಿಸ್ಬೇಕು ಅನಿಸ್ತು, ಅದಕ್ಕೆ ನಾನು ನಿಮ್ಗೆ ಹೇಳಿದೆ. ಒನ್ ಮೋರ್ ಥಿಂಗ್ ಏನಂದರೆ, ಇವಾಗ ಇಲ್ಲಿ ಬಂದುಬಿಟ್ಟು ಮೇಕ್ ಎ ಪ್ಲೇಜ್ ಇನ್ ದ ಫುಟ್ ಪ್ರಿಂಟ್ಸ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಏನಂದರೆ, ಇಲ್ಲಿ ಬಂದಿದ್ದೀರಲ್ಲ, ಸೊ ಇದಕ್ಕೋಸ್ಕರ ಸೊ ನೀವು ಏನು ಪ್ಲೇಜ್ ಮಾಡ್ತೀರಾ, ಸೊ ಏನು ನೀವು ಇದರ ಪ್ರಮಾಣ ಮಾಡ್ತೀರಾ ಅಂದ್ಬಿಟ್ಟು ಇವಾಗ ಈ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಮತ್ತು ನಾವಿಲ್ಲಿ ಟೈಪ್ ಮಾಡಿ ಹೇಳ್ಬೋದು ಅಂದರೆ ಲೈಕ್ ಫುಲ್ ಸೆಂಟೆನ್ಸ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಏಜು, ನಿಮ್ಮ ಲೊಕೇಶನ್ ಎಲ್ಲಿಂದ ಬಂದಿದ್ದೀರಾ ಅಂದ್ಬಿಟ್ಟು ನೀವು ಇಲ್ಲೇ ಅಪ್ಲೈ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಥಿಂಗ್ ಐ ಹ್ಯಾವ್ ಸೀನ್ ಹಿಯರ್. ಸೊ ಇದು ಚೇಂಜ್ ಆಗ್ತಾನೆ ಇರುತ್ತೆ. ನಾನೇ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಅಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಹೆಂಗಿದಂದರೆ ಆ್ಯಕ್ಚುಲಿ ಮೇಕ್ ಎ ಪ್ಲೀಜ್ ಮಾಡಿಬಿಟ್ಟು ಹೆಸರು ಹಾಕಬೇಕು. ಸೊ AGHAVENTRAJU, ಏಜ್ 24, ಲೊಕೇಶನ್ BANGALO ಬ್ಯಾಂಗ್ಳೂರ್. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಏನು ಕೊಡಬೇಕು ಅಂತ. ಸೊ ಐ ಪ್ಲೇಸ್ ವಿಲ್ ಟು ಹೆಲ್ಪ್ ಲಿಸ್ನರ್ಸ್ ಇಲ್ಲ ಕೀಪ್ ಮೈ ರೆಸ್ಪೆಕ್ಟ್ ಆಲ್ ರಿಲಿಜನ್ ಸಿಂಬಲ್ ಆ್ಯಂಡ್ ಫೆಸ್ಟಿವಲ್. ಇದು ಕೊಡೋಣ ಅಂದ್ಕೊಂಡಿದ್ದೆ. ಪ್ಲೀಸ್ ರೆಸ್ಪೆಕ್ಟ್ ಆಲ್ ರಿಲಿಜನ್ ಸಿಂಬಲ್ಸ್ ಫೆಸ್ಟಿವಲ್ ಇಂಪಾರ್ಟೆನ್ಸ್ ಆಫ್ ಮೈ ಇಂಡಿಯಾ. ಫಸ್ಟ್ ಮೇಲೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ತಕ್ಷಣ ಆ್ಯಕ್ಚುಲಿ ಮೇಲಲ್ಲಿ ಬರುತ್ತೆ ಅನಿಸುತ್ತೆ ನಂದು ಫಸ್ಟು. ಇನ್ನೂ ಬಂದಿಲ್ಲ, ಬಂತು ನೋಡಿ. ಸೊ ಇಲ್ಲಿದೆ ನೋಡಿ ಫಸ್ಟು. ಓಕೆ, ಸೊ ದಿಸ್ ಇಸ್ ವಾಟ್ ಆಯಿತು. ಸೊ ಪ್ಲೀಸ್ ಆಯಿತು. ಸೊ ಇದು ಆಲ್ಮೋಸ್ಟ್ ಲೈಕ್ ರೆಕಾರ್ಡಲ್ಲಿ ಇರುತ್ತೆ ಅನಿಸುತ್ತೆ. ಆಲ್ಮೋಸ್ಟ್ ಲೈಕ್ ಅನಿಮಲ್ಸ್ಗೆ ಪ್ರಿಕಾನ್ಷನ್ಸ್ ರಿಯಲ್ ಚೀತಾ ಥರ ಐತೆ ನೋಡಿ. ರಿಯಲ್ ಅನಿಲ್ ಅನಿಸುತ್ತೆ. ಲೈಕ್ ಹೇಗೆ ಮಾಡ್ತೈತೆ ನೋಡಿ ಪೋಸದು. ಫುಲ್ಲು ಸ್ವೆಡ್ ಮಾಡಿಬಿಟ್ಟಿದೆ ಜಂಪ್ ಮಾಡೋಕ್ಕೆ. ಆಲ್ಮೋಸ್ಟ್ ಲೈಕ್ ಎಲ್ಲ ಫುಲ್ಲು ಇದೆಲ್ಲ
ಯಾಕಂದರೆ ಇಲ್ಲ ಅನಿಮಲ್ ಇದು ಇದೆ ಲೈಕ್ ಝೂ. ಇವಾಗ ನಾವು ಬೇಕಾದರೆ ಸವಾರಿನೂ ಹೋಗ್ಬೋದು. ಓಹೋ ಜಂಗಲ್ ಫ್ಲೋಕ್ ನೋಡ್ಬೇಕು ಹೆಂಗೈತೆ, ಸಾಗೈತೆ. ವೈಲ್ಡ್ ಬೋಲ್ ಅನಿಸುತ್ತೆ, ಇದೆಲ್ಲ ತುಂಬ ಇದೆ. ಏನಂತ ನೋಡ್ತೀನಿ ನಾನು. ಇನ್ನೊಂದು ಥಿಯೇಟ್ರು ಇಲ್ಲ, ಅದೇ ಥಿಯೇಟ್ರಾ ಇಲ್ಲ, ಇದು ಬೇರೆ ಥಿಯೇಟ್ರ್ ಅನಿಸುತ್ತೆ. ಯಾಕಂದರೆ ಅಲ್ಲೊಂದು ಥಿಯೇಟ್ರ್ ಇದೆ, ಈ ಕಡೆ ಒಂದು ಥಿಯೇಟ್ರ್ ಇದೆ. ಇದು ಯಾವ ಥಿಯೇಟ್ರ್ ಏನು ಅಂತ ಒಳಗಡೆ ಹೋಗಿ ನೋಡ್ತೀನಿ. ಸೊ ಇದೆಲ್ಲ ಹಿಂಗೆ ಬರುತ್ತೆ ಇಲ್ಲಿ ಎನ್ವಿರಾನ್ಮೆಂಟ್. ಫುಲ್ ಹಿಂದೆ ಕುತ್ಕೊಂಡಿದ್ದೀನಿ, ಏನು ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹಿಂದಿ ವರ್ಷನ್ ಆಯಿತು, ಇವಾಗ ನೆಕ್ಸ್ಟ್ ಇಂಗ್ಲೀಷ್ ವರ್ಷನ್ ಬರುತ್ತೆ. ಸೊ ಎಲ್ಲ ನೋಡಾಯಿತು. ಇವಾಗ ಬಂದುಬಿಟ್ಟು ವೀವಿಂಗ್ ಗ್ಯಾಲರಿ ಎಕ್ಸ್ಲೇಟರ್ ಮೇಲೆ ಹೋಗ್ತಿದ್ದೀವಿ. ಇದೇ ಮೇಲೆ ಹೋಗೋಣ. ಸೊ ಅಷ್ಟು ಇದು ಚೆನ್ನಾಗಿತ್ತು ನೋಡಿ, ಇದು ಮಸ್ತಾಗಿಲ್ವಾ ಇದು? ಎನ್ವಿರಾನ್ಮೆಂಟ್ ಇಲ್ಲಿ ಎಲ್ಲ ಇದು ಥಿಯೇಟ್ರು. ಸೊ ಹೋಗಿ ನಾವು ಕ್ಯೂವಲ್ಲಿ ನಿಂತ್ಕೊಳ್ಳೋಣ. ಓಕೆ. ಸೊ ಅಲ್ಲಿ ಏನು ಅದು ಹೋಗ್ತಿದೆ ಅಂದರೆ ಅದೆಲ್ಲ ಎಕ್ಸ್ಪ್ರೆಸ್ ಹೋದು. ಸೊ ನಮ್ಮ ಟಿಕೆಟು 380 ಆದರೆ ಅವ್ರದ್ದಾದರೆ 1000 ಆಗುತ್ತೆ. ಸೊ ಇದೆಲ್ಲ ಎಕ್ಸ್ಪ್ರೆಸ್ಗೆ ಹೋಗ್ತಿದ್ದಾರೆ. ನಾವಿಲ್ಲಿ ಕ್ಯೂ ನಿಂತ್ಕೊಂಡು ಹೋಗ್ತೀವಿ ಇಲ್ಲಿ ಕಡೆ. $182 meters. ಕಿಟಕಿ ಆ ಕಡೆ ಹೋಗ್ಬಿಟ್ಟು ನೋಡೋಣ, ಆ ಕಡೆ ಹೆಂಗೆ ಕಾಣಿಸುತ್ತೆ ಏನು ಅಂತ. ಅದಕ್ಕೆ ಹೋಗೋ ಮುಂಚೆ ಫಸ್ಟು ಇದೇನಿದು ಫುಲ್ಲು ಎಷ್ಟು ಓಪನ್ ಇದೆ ಒಳಗಡೆ ಅಂತ ಅನಿಸುತ್ತೆ ಇದು. ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಇವಾಗ ಅದು ಮೈನ್ 2 ಪಿಲ್ಲರ್ ನೋಡ್ಬಿಟ್ಟು ಮಿಕ್ಕಿದೆಲ್ಲ ಇದೆಲ್ಲ ಸ್ಟೀಲ್ ಮಾಡಿ ಕವರ್ ಮಾಡೋದು ಇದು. ಆ್ಯಕ್ಚುಲಿ ಮೇನ್ ಒಳಗಡೆ ಹೋಗು A to Z ಹಿಂಗೆ ಮಾಡಿದ್ದು ಅದೆಲ್ಲ ಕವರಪ್ಪ. ಸೊ ಬನ್ನಿ ನಾವು ಫುಲ್ಲು ಇದಕ್ಕೆ ಹೋಗಿ ನೋಡೋಣ. ಫುಲ್ಲು ಅದು ಇಷ್ಟು ಆ್ಯಕ್ಚುಲಿ ಡ್ಯಾಮ್. ಸೊ ಆ್ಯಕ್ಚುಲಿ ಅದೇ ಡ್ಯಾಮು, ನರ್ಮದಾ ಡ್ಯಾಮ್ ಕಟ್ಟಿರೋದು ತುಂಬ ಕಷ್ಟಪಟ್ಟು. ಫುಲ್ಲು ಗುಜರಾತ್ಗೆ ರಾಜಸ್ಥಾನ್ಗೆ ವಾಟರ್ ಸಪ್ಲೈ ಮಾಡೋಕ್ಕೆ. ಆ ಕಡೆ ತುಂಬ ನೀರು, ಫುಲ್ಲು ನೀರು ಕಮ್ಮಿ ಬಿಟ್ಟಿದ್ದಾರೆ. ತಲವರೆಗೂ ಇದೆ ಅನಿಸುತ್ತೆ, ಕೆಳಗಡೆವರೆಗೂ ಫುಲ್ ಕವರ್ಡ್ ಇಗೋದು. ಆಮೇಲೆ ಇದೇನಿದು ಲೈಟ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಬ್ಲೂ ಲೈಟ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಎಲ್ಲ ಹಿಂಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಸಪೋರ್ಟ್ಗೋಸ್ಕರ ಸ್ವಲ್ಪ ಮುಂದೆನೇ ಬಂದಿದೆ. ಆ ಕಡೆ ಇನ್ನೊಂದಿದೆ. ಬ್ಯಾಕ್ ಸೈಡ್ ಅದೇ ರೋಡಿಂದಲೇ ಬಂದಿದ್ದು ನಾವು. ಹಂಗಿಂದ ಹಿಂಗೆ ಬಂದ್ವಿ. ಇದು ಬ್ಯಾಕ್ ಸೈಡು. ಸೊ ಅದು ಬಂದ್ಬಿಟ್ಟು ಫ್ರಂಟ್ ಸೈಡ್ ಆ ಕಡೆ ಇರೋದು. ಸೊ ಇಲ್ಲಿ ಮೇಲೆ ಎಷ್ಟೇ ಇರೋದಂದರೆ ಸೊ 2 ಇದು ಪಿಲ್ಲರ್ಗೆ 2 ಏನು ಲಿಫ್ಟು, ಮತ್ತು ಆ ಕಡೆ ಈ ಕಡೆ ಹೆಂಗೆ ಕಟ್ಟಿದ್ದಾರೆ ಏನು ಅಂತ. ಮೇಲೂ ವಾಶ್ರೂಮ್ ಇಕ್ಕಿರೋದು ಇಲ್ಲೇ. ಕೆಳಗಡೆ ಎಲ್ಲ ಲೈಟ್ ಇದೆ. ಇದು ಇನ್ನೊಂದು ಕಡೆ ಈ ಸೈಡಲ್ಲಿ ಡೀಪ್ ಡೌನ್ ಹೆಂಗಿದೆ ಅಂತ ಫುಲ್ಲು ಲೈಟ್ ಹಾಕಿರೋದು ಎಲ್ಲರಿಗೂ. ಸೊ ಮೇಲೇನವರೆಗೂ ಈಗ ಸುಮ್ಮನೆ ಕೂತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ನೋಡ್ತಾ ಇರೋದು. ಸೊ ಇವಾಗ ಇಲ್ಲಿ ಈ ಕಡೆ ಬಂದ್ಬಿಟ್ಟು ಅದು ಫುಲ್ಲು ಇದು ಸುಮ್ಮನೆ ಕುತ್ಕೊಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನು ಕತೆ ಅಂದರೆ ಇವಾಗ ನೈಟ್ 9 ಗಂಟೆಗೆ ಟ್ರೈನ್ ಇದೆ, 6 ಗಂಟೆಗೆ ಲೈಟ್ ಶೋ ಇದೆ. ಈ 2 ವಿಷಯಕ್ಕೋಸ್ಕರ ಇವಾಗ ನಾನು ವೆಯ್ಟ್ ಮಾಡಬೇಕು. ಇವಾಗ 2 ಗಂಟೆ ಆಗ್ತಿದೆ. 3, 4, 5, 6, 4 ಅವರ್ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಏನು ಕತೆ ಅಂತ ನೋಡಬೇಕು. ಕೆಳಗಡೆ ಹೋಗ್ತೀನಿ, ಕ್ಯೂ ಕಮ್ಮಿ ಆಗೈತೆ ಅಂತ ಹೇಳೋದು. ಆ್ಯಕ್ಚುಲಿ ಬಂದ್ಬಿಟ್ಟು ಪಿಲ್ಲರ್ ಹಾಕ್ಬಿಟ್ಟು ಲೈಕ್ ಪಾಯ ಹಾಕ್ಬಿಟ್ಟು 2 ದೊಡ್ಡ ಕಂಬಗಳನ್ನ ನಡೆಸಿ ಅದನ್ನ ಫುಲ್ಲು ಕವರ್ ಮಾಡಿರೋದು ಇದು ಆ್ಯಕ್ಚುಲಿ. ಸೊ
ಸೊ ಎಲ್ಲ ಸ್ಟೀಲಲ್ಲಿ ಕವರ್ ಮಾಡಿರೋದು. ಸೊ ವಿತ್ 2 ಪಿಲ್ಲರ್ಸ್. ಆಮೇಲೆ ವಿತ್ ರೆಫರೆನ್ಸು 182 ಹೈಟ್ ಇದೆ. ಬುದ್ಧ ಬಂದ್ಬಿಟ್ಟು 153 ಇತ್ತು. 2008 ಅವ್ರು ಮಾಡಿದ್ದು. ತುಂಬ ಹಳೇದು ಬಂದ್ಬಿಟ್ಟು ಸ್ಟ್ಯಾಚು ಆಫ್ ಲಿಬರ್ಟಿ 1886 ಮಾಡಿದಂತೆ. ಅಪ್ಪ ಹೈಯರ್ ದನ್ ದ ಲೇಟರ್ ಬುದ್ಧ, ಡಬಲ್ ದ ನೈಟ್ ಆಫ್ ಸ್ಟ್ಯಾಚು ಆಫ್ ಲಿಬರ್ಟಿ, ಆಫ್ ಟೈಮ್ಸ್ ಆಫ್ ಸರ್ವರ್ಸ್ ಡ್ಯಾಮೇಜ್ ಸರ್. ನೋಡಪ್ಪ ಹೆಂಗೆ ಬರ್ತೈತೆ. ಫುಲ್ಲು ಎಕ್ಸ್ಲೇಟರ್ ಹತ್ತಿರೋದು. ನನಗೆ ಕ್ಯಾಮ್ರಾಗೆ ಏನೂ ಕಾಣಿಸ್ತಿಲ್ಲ, ಲೈಕ್ ಸ್ಕ್ರೀನ್ ಫುಲ್ ಇದಾಗ್ಬಿಟ್ಟಿದೆ. ಇನ್ನು ಮೇಲೆ ಹೋಗ್ಬೇಕು. ಅಲ್ಲಿ ಹೋಗಿದೆ, ಪಾದದ ಹತ್ರ ಹೋಗ್ತಿದ್ದೀವಿ ಇವಾಗ. ನೋಡೋಣ ಪಾದದ ಹತ್ರ ಹೋಗ್ಬಿಟ್ಟು ಹೆಂಗೈತೆ ಏನು ಅಂತ ನೋಡುವುದು. ಎಷ್ಟು ಸ್ಟ್ರೈಟ್ ಐತೆ ಗೊತ್ತಾ ಇದು, ಸೀರಿಯಸ್ಲಿ. ಇನ್ನು ಪಾದದ ಹತ್ರ ಹೋಗೋಣ. ಓಹೋ ಇಲ್ಲೋಗಿ ಎಕ್ಸೈಟೆಡ್ ಆಯ್ತು ಆಗೋದು. ಪಾದ ನೋಡುವುದು, ಪಾದ ಎಷ್ಟು ದೊಡ್ಡದಾಗೈತೆ. ಮನುಷ್ಯರು ನೋಡು ಎಷ್ಟಿದ್ದಾವೆ. ಮನುಷ್ಯರು ಎಷ್ಟಿದ್ದಾವೆ ನೋಡಿ. ಅಂಕಲ್ ನೋಡು ಅಷ್ಟೇ ಇರೋದು. ಲೋಗು ಇದೆ. ಅಯ್ಯೋ ನೋಡಪ್ಪ, ಜನಗಳೆಲ್ಲ ಎಷ್ಟು ಕಾಣಿಸ್ತಿರೋದು ಇಲ್ಲೇ ಕಾಲ ಹತ್ರನೇ. ನಾನು ಅವಾಗ ಮೋದಿ ಇನಾಗ್ರೇಷನ್ ಮಾಡಿದಾಗ ನೋಡಿದ್ದಿತ್ತು ಈ ಥರ ಇಷ್ಟು ಇದೈತೆ ಅಂತ. ದೊಡ್ಡದೈತೆ ಮೇಲೂ. ಆಲ್ಮೋಸ್ಟ್ ಒಂದು 5 ನಿಮಿಷದಿಂದ ಇಲ್ಲೇ ಇದ್ದೆ. ಆ್ಯಕ್ಚುಲಿ ಇಲ್ಲೇ ಕೆಳಗಡೆ ಇರೋದಿಲ್ಲ. ಏನು ಅಬ್ಸರ್ವ್ ಮಾಡಿದ್ದೆ ಅಂದರೆ ಈ ಪಾದ ಬಂದ್ಬಿಟ್ಟು ಫುಲ್ಲು ಕೆಳಗಡೆ ಇದೆ, ಮತ್ತು ಈ ಪಾದ ಬಂದ್ಬಿಟ್ಟು ಸ್ವಲ್ಪ ಮೇಲಿದೆ. ಏನಕ್ಕೆ ಹಂಗಂತ ಗೊತ್ತಿಲ್ಲ. ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು. ಚಪ್ಪಲಿ ಬಂದ್ಬಿಟ್ಟು ಚಪ್ಪಲಿ ಹಾಕ್ಕೊಂಡಿದ್ದಾರೆ. ಚಪ್ಪಲಿ 2 ಕಾಲಿಗೂ ಚಪ್ಪಲಿ, ಓಕೆನಾ. ಒಂದು ಕಾಲು ಕೆಳಗಡೆ ಇದೆ, ಇನ್ನೊಂದು ಕಾಲು ಮೇಲಿದೆ. ಮುಂದೆನೇ ನಿಂತಿದ್ದೀನಿ. ಎಲ್ಲ ನಾವು ಎಷ್ಟಿದ್ದೀವಿ ನೋಡ್ಬೋದು. ತುಂಬ ದೊಡ್ಡದೈತೆ ಗುರು. ಸೊ ಇವಾಗ ಏನು ಸೀನ್ ಅಂದರೆ ಎಲ್ಲ ನೋಡಾಯಿತು. ಸೊ ಸ್ಟ್ಯಾಚು ಆಫ್ ಯೂನಿಟಿ ಅದೇ ಮೇಲೆ ಕೆಳಗಡೆ ಪಾದ ಹತ್ರ, ತಲೆ ಹತ್ರ, ಮತ್ತು ಕೆಳಗಡೆ ಆಡಿಟೋರಿಯಮು ಮೇಲೆ ಎಲ್ಲ A to Z ನೋಡಾಯಿತು. ಸೊ ಇವಾಗ ನಾನು ಸುತ್ತಾಡ್ತಾಯಿದ್ದೀನಿ. ಎಲ್ಲಿ ಸುತ್ತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಕ್ಯಾಂಟೀನ್ ಇದೆ, ಕ್ಯಾಂಟೀನ್ಗೆ ಹೋಗ್ಬೇಕು, ತಿನ್ನಬೇಕು. ಅದಕ್ಕೆ ಕೆಳಗಡೆ ಇಳಿದ್ಬಿಟ್ಟು ಹೋಗ್ಬಿಟ್ಟು ಕ್ಯಾಂಟೀನ್ ತಿನ್ಕೊಬರ್ತೀನಿ. ದ ಎಕ್ಸ್ಪೀರಿಯನ್ಸ್ ಏನಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ ವಾಸ್ ಸೀರಿಯಸ್ಲಿ ಅಮೇಝಿಂಗ್ ಅಂದರೆ ಲೈಕ್ ಆಲ್ಮೋಸ್ಟ್ ನಾನು ಇದು ಸ್ಟ್ಯಾಚು ಆಫ್ ಯೂನಿಟಿ ಬಂದ್ಬಿಟ್ಟು ಮಾಡಿದಾಗಿಂದ ನನಗೆ ಆಮೇಲೆ ಕ್ಲೀನಾಗಿ ಎಕ್ಸಾಕ್ಟಾಗಿ ಗೊತ್ತಾಯಿತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಯಾರು, ಹೆಂಗೆ, ಏನು, ಫಸ್ಟು ಯೂನಿಟ್ ಹೆಂಗೆ ಮಾಡೋದು, ಫಸ್ಟು ಏನೇನು, ಮತ್ತು ಗಾಂಧೀಜಿಗೆ ಎಷ್ಟು ಹೆಲ್ಪ್ ಮಾಡೋದು ಎಲ್ಲ A to Z. ಮತ್ತು ಇಲ್ಲಿ ಡ್ಯಾಮ್ ಮಾಡಿಸೋದಾಗಿರಲಿ, ಇಲ್ಲ ಎಲ್ಲ ಮಾಡಿರೋ ಎಲ್ಲ ಅಚೀವ್ಮೆಂಟ್ಸು ಇಲ್ಲಿ ಒಂದ್ಸರಿ ನೋಡಿದೆ ಮತ್ತು ಗೊತ್ತಿತ್ತು. ಅದೇ ಇನಾಗ್ರೇಷನ್ ಮಾಡೋವಾಗ ಎಲ್ಲ ಲೈಕ್ ಹೋಗಲೇಬೇಕಂತ ಇತ್ತು. ಸೊ ಹೆಂಗಿದ್ರು ನಾನು ಆಲ್ಮೋಸ್ಟ್ ಲೈಕ್ ಗುಜರಾತಲ್ಲೇ ಇದ್ನಲ್ಲ. ಸೊ ಸ್ಟ್ಯಾಚು ಆಫ್ ಯೂನಿಟಿ ನೋಡಿಲ್ಲ ಅಂದರೆ ಆ್ಯಕ್ಚುಲಿ ಮೀನಿಂಗ್ ಇರಲ್ಲ ಅಂದ್ಬಿಟ್ಟು ಸೊ ಬಂದೆ ನಾನು. ಸೊ ಒಂದು ದಿವಸ ಪೂರ್ತಿ ಮಾಡೋಣ ಅಂತ ಬೆಳಗ್ಗೆ ಲಾಸ್ಟ್ ಟ್ರೈನು ಹೋಗೋ ಥರಕ್ಕೆ ಬುಕ್ ಮಾಡಿದ್ದೀನಿ. ಸೊ ಇವಾಗ ಲಾಸ್ಟ್ ಟ್ರೈನು ಹತ್ತಬೇಕು 9:30ಗೆ. 6 ಗಂಟೆ 6:30 ಆವಾಗ ಲೈಟ್ ಶೋ ನಡೆಯುತ್ತೆ. ಲೈಟ್ ಶೋ ನೋಡ್ಕೊಂಡು ಹೋಗ್ಬೇಕು, ಅದು ಮಿಸ್ ಮಾಡಬಾರ್ದು ಅಂತಲೇ ನಾನು ಲಾಸ್ಟ್ ಟ್ರೈನ್ ಬುಕ್ ಮಾಡಿದೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತಾಗಲಿ ಅಂತ. ಸೊ ಇವಾಗ ಏನಂದರೆ ಇವಾಗ 3 ಗಂಟೆ ಏನೋ ಆಯಿತು, ಹೋಗ್ತೀನಿ ಕ್ಯಾಂಟೀನ್ ಹತ್ರ. ಕಮ್ಮಿಗೆ ಏನಾದರೂ ಇದ್ದರೆ ತಿಂದ್ಬಿಟ್ಟು ಆಮೇಲೆ ಅಲ್ಲೇ ಆರಾಮಾಗಿ ಇದ್ಬಿಟ್ಟು ಒಂದು 6 ಗಂಟೆವರೆಗೂ ಟೈಮ್ ಪಾಸ್ ಮಾಡಿ ಆಮೇಲೆ ಅಲ್ಲಿಂದ ನೆಕ್ಸ್ಟು ಲೈಟ್ ಶೋ ನೋಡಿಕೊಂಡು ಮನೆಗೆ ವಾಪಸ್ ಹೋಗಬೇಕು. ಹೋದ ತಕ್ಷಣ ಇನ್ನೊಂದು ಟ್ರೈನ್ ಹಿಡಿಬೇಕು. ಇನ್ನೊಂದು ಟ್ರೈನ್ ಬಂದುಬಿಟ್ಟು ಇನ್ನೊಂದು ಡೆಸ್ಟಿನೇಷನ್ಸ್ಗೆ. ಸೊ ಅದು ಎಲ್ಲಿ ಏನು ಅಂತ ಹೇಳ್ತೀನಿ. ಸೊ ಇವಾಗ ಇಷ್ಟೇ ಪ್ಲ್ಯಾನು ಆಗಿರೋದು. ಸೊ ಹೋಗೋಣ ಕೆಳಗಡೆ ಕ್ಯಾಂಟೀನ್ ಹತ್ರ, ನೋಡೋಣ ಏನಾದ್ರು ಸಿಕ್ಕಿದ್ರೆ ತಿನ್ನೋಣ. ಸೊ ಇಲ್ಲೆಲ್ಲ ಕನ್ಸ್ಟ್ರೇಟ್ ಆಗ್ತಿದೆ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಮತ್ತು ಲೈಕ್ ಎವ್ರಿವನ್ ಮಸ್ಟ್ ವಿಸಿಟ್ ವೆನ್ ದೇ ಆರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಯಾಕಂದರೆ ಲೈಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಥರನೇ ಮಾಡೋದು. ಇದನ್ನ ಹತ್ತಿರ ಯಾವುದೋ ನಾವು ಇನ್ನೊಂದು B2 ಮಾಡ್ಬೋದು, ಅದು ಗೊತ್ತಿಲ್ಲ. ಸೊ ರೈಟ್ ನಾವು ಇಟ್ ಈಸ್ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ. ಮತ್ತು ಇಟ್ ವಾಸ್ ರಿಯಲಿ ಗುಡ್. ಮತ್ತು ಇಲ್ಲಿ ಬಂದು ತುಂಬ ಮೈಂಟೆನೆನ್ಸ್ ಎಲ್ಲ ಓಕೆ. ಆ್ಯಕ್ಚುಲಿ ಏನಂದರೆ ಸುಮ್ಮನೆ ಕೆಳಗಡೆ ಬಂದು ಆರಾಮಾಗಿ ಸುತ್ತಾಡ್ಕೊಂಡು ಹೋಗೋಕ್ಕೆ 180 ರೂಪೀಸ್ ಕೊಡಬೇಕು. ಇಲ್ಲ ನೀನು ಮೇಲೆ ಬಂದು ಅದೇ ಲಿಫ್ಟಲ್ಲಿ ಬಂದು ಮೇಲೆ ನೀನು ನೋಡ್ಕೊಂಡು ಹೋಗ್ತೀಯ ಅಂದರೆ, ಅದೇ ಕಿಟಕಿ ಥರ ಇತ್ತಲ್ಲ ಅಲ್ಲಿ ನೋಡ್ಕೊಂಡು ಹೋಗ್ತೀಯ ಅಂದರೆ 380 ರೂಪೀಸ್ ಕೊಡಬೇಕು. ಸೊ ಆಲ್ಮೋಸ್ಟ್ 200 ರೂಪೀಸ್ ಅದಕ್ಕಂತಲೇ ಬೀಳುತ್ತೆ.
ಸೊ 380 रुपीज़ ಕೊಟ್ಟೆ ನಾನು. ಅದೇ ಏನಾದ್ರು ನಿನಗೆ ವಿ ಐ ಪಿ ದರ್ಶನ ಮತ್ತು ವಿ ಐ ಪಿ ದರ್ಶನದ ಲೈಕ್ ವಿ ಐ ಪಿ ಪಾಸ್ ಥರ ಇದೆ, ಅದು ಬಂದ್ಬಿಟ್ಟು 1080 रुपीज़ು. 1080 रुपीज़ ಏನು ಕತೆ ಇಲ್ಲ, ಸುಮ್ಮನೆ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದು. ನಿಂಗೆ ಏನಿಲ್ಲ ಕ್ಯೂ ಅಲ್ಲಿ ನಿಂತದ್ದು ಏನು ಅಷ್ಟೇ ಅದು ಏನು ಸೀನ್ ಇಲ್ಲ. ಏನಿದೆ ಏನು ದೇವಸ್ಥಾನ ಹತ್ರನ ಇಲ್ಲ. ಇದನ್ನು ನನ್ನ ಮುಂದೆ 3 ಜನ ಉಚಿತು ತೊಗೊಂಡು ಟಿಕೆಟು ಅಂದ್ಕೊಂಡೆ ಅವಾಗ ತೊಗೊಳ್ಳೋವಾಗಲೇ. ಇಲ್ಲಿ ಏನು ದಬ್ಬಾಕೋಗಿಲ್ಲ, ಸುಮ್ಮನೆ ಲೈಕ್ ಆಲ್ಮೋಸ್ಟ್ ಲೈಕ್ 300 500 ಆದರೂ ಪರವಾಗಿಲ್ಲ, 1000 रुपीज़ು. ಸೊ 700 रुपीज़್ ಎಕ್ಸ್ಟ್ರಾ ಕೊಟ್ಟು ನಮ್ಮ ಜೊತೆನೇ ಸುತ್ತಾಡಿದ್ದು. ಆವಾಗಲೇ 2-3 ಸತಿ ನಾನೇ ನೋಡಿದೆ, ನನ್ನ ಲೆವೆಲಲ್ಲೇ ಸುತ್ತಾಡ್ತಿದ್ದು. ಸೊ ಇಲ್ಲಿ ಫುಲ್ಲು. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಫಾರೆಸ್ಟ್ ಇದೆ, ಮತ್ತು ಅದು ಬರ್ಡ್ ಸ್ಯಾಂಕ್ಸ್ಟ್, ಅದೇ ಲೈಕ್ ಬರ್ಡ್ಸ್ ಹಾಕೋದು, ಮತ್ತು ಇಲ್ಲಿ ಫಾರೆಸ್ಟ್ ಥರ ಸಫಾರಿ ಥರ ಇದೆ, ಮತ್ತು ಬೋಟಿಂಗ್ ಇದೆ. ಬೋಟಿಂಗು ಸಫಾರಿ ಎಲ್ಲ ಇಲ್ಲಿಂದ ಒಂದು ಆಲ್ಮೋಸ್ಟ್ ಲೈಕ್ 4-5 ಕಿಲೋಮೀಟ್ರ್ ಅಕ್ಕಪಕ್ಕ ಇದೆ, ಸುತ್ತಾಡಿ ಹೋಗಿ ನೋಡ್ಬೋದು. ಸೊ ನನಗೆ ಅದೆಲ್ಲ ಯಾವುದು ಬೇಡ. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಬೇಕಾಗಿದ್ದು ನೋಡಿದ್ದೀನಿ. ಸರಿ ಹೆಂಗಿದು ಬಂದಿದ್ದೀನಿ, ಲೈಟ್ ಶೋ ಅಲ್ಲೂ ನೋಡಿಕೊಂಡು ಕೊನೆಯಲ್ಲಿ ಹೋಗೋಣ ಅಂತ ಒಂದು ಪ್ಲ್ಯಾನು. ಸೊ ಇವಾಗ 3 ಗಂಟೆ ಆಗ್ತಿದೆ, ನೋಡೋಣ. ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡೋದು ಅಂದರೆ ಹೇಳಿದ್ರು, ಇದಕ್ಕೆ ಹೋಗು ಮತ್ತು ಲೈಕ್ ಸಫಾರಿಗೆ ಹೋಗು ಮತ್ತು ಇದು ಎಲ್ಲ ಬೋಟ್ ಶೋಗೆ ಹೋಗು ಅಂದು. ನಾನು ಬೇಡ ಅಂದ್ಬಿಟ್ಟು ಅದಕ್ಕೆಲ್ಲ ಮೇ ಬಿ ಲೈಕ್ ಆಗುತ್ತೆ, ಅದಕ್ಕೆ 2000-3000 ಎಲ್ಲ ಆಗುತ್ತೆ ಒಬ್ಬೊಬ್ಬರಿಗೆ, ಅದೆಲ್ಲ ಜಾಸ್ತಿ ಆ್ಯಕ್ಚುಲಿ. ಸರಿ ಗೊತ್ತಾ, 9:30ಕ್ಕೆ ಟ್ರೈನ್ ಇದೆ, 6 ಗಂಟೆಗೆ ಶೋ ಇದೆ. ಇವಾಗ 3 ಗಂಟೆ ಆಗ್ತಿದೆ. ಹೋಗ್ಬಿಟ್ಟು ಊಟ ಗೀಟ ಏನಾದ್ರು ಮಾಡಿಬಿಟ್ಟು ಕತೆ ಮುಗಿಸ್ಬೇಕು. ಮುಂದೆ ಸಿಗೋಣ ಕೆಳಗಡೆ. ದಿಸ್ ವ್ಯೂ ಈಸ್ ರಿಯಲಿ ಗುಡ್. ವಿಡಿಯೋ ಮಾಡ್ತಿದ್ದೆ ಆ್ಯಕ್ಚುಲಿ. ಇಲ್ಲಿ ಏನಂದರೆ ಇನ್ನೊಂದು ಹೇಳಕ್ಕೆ ಬೇಕಂದರೆ ಆ್ಯಕ್ಚುಲಿ ಸೊ ಏನಂದರೆ ಆಲ್ಮೋಸ್ಟು ಇವತ್ತು ಬಿಟ್ಟು ಲಾಸ್ಟ್ 1 ವೀಕಿಂದ ಮಳೆ, ಮತ್ತು ನಾಳೆಯಿಂದ 1 ವಾರ ಮಳೆ. ಇವತ್ತೊಂದೇ ದಿವಸ ಮಳೆ ಇಲ್ಲ ಅಂತ ಕ್ಲೈಮೇಟ್ ನೋಡಿ 1 ವಾರ ಹಿಂದೆ ಪ್ಲ್ಯಾನ್ ಮಾಡಿ ಇವತ್ತು ಎಕ್ಸಾಕ್ಟಾಗಿ ಸ್ಯಾಟರ್ಡೇನೇ ಬರಬೇಕಂತ ಸ್ಯಾಟರ್ಡೇನೇ ಬಂದಿದ್ದೀನಿ. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯ್ತು, ಯಾಕಂದರೆ ಇವತ್ತು ಮೌಂಟೇನ್ ಪ್ಲೇ ಇದಿರಲ್ಲ ಲೈಕ್ ಮಳೆ. ತಿರ್ಗ ನಾಳೆಯಿಂದ ಮಳೆ ಸ್ಟಾರ್ಟ್ ಆಗುತ್ತೆ, ಗೊತ್ತಿರೋ ವಿಚಾರ. ಯಾಕಂದರೆ ಎಲ್ಲ ಕ್ಲೈಮೇಟು ನೋಡಬೇಕಲ್ಲಾಗೋದು. ನೀನು ಟ್ರಾವೆಲ್ ಮಾಡುವಾಗ ಎಷ್ಟೇ ಟ್ರಾವೆಲ್ ಮಾಡಿದ್ರು, ಏನೇ ಮಾಡಿದ್ರು, ಪ್ಲ್ಯಾನ್ ಮಾಡಿದ್ರು ಏನೋ ಒಂದು ತಪ್ಪಾಗೇ ಆಗುತ್ತೆ. ಅದು ಹೋಗ್ತಾ ಅರ್ಥ ಆಗುತ್ತೆ. ಕ್ಲೈಮೇಟ್ ನೋಡ್ಬೋದು, ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಸೊ ಎಲ್ಲ ಮೋಡ ಫುಲ್ಲು ಮುಚ್ಕೊಬಿಟ್ಟಿದೆ, ಮಳೆ ಬರೋದೊಂದು ಬಾಕಿ, ಯಾಕಂದ್ರೆ ಅಷ್ಟು ಡಾರ್ಕ್ ಆಗಿದೆ ಸುತ್ತು. ಇಲ್ಲಿ ಕೆಳಗಡೆ ಅಬೆ ಫುಲ್ಲು ನೋಡೋಣ. ಸೊ ಶೋ ಕ್ಯಾನ್ಸಲ್. ಫುಲ್ಲು ಮಳೆ ಹೆಂಗೆ ಬರ್ತಿದೆ ನೋಡಿ, ಇದ್ರಲ್ಲಿ ಕಾಣಿಸುತ್ತೆ ನಿಮಗೆ A to Z ಫುಲ್ಲು ಡ್ರಿಸ್ಲಿಂಗ್. अंग्रेजों को ललकारने वाले पहले स्वतंत्रता संग्राम के एक सक्रिय सिपाही थे शहीद भाई पटेल। करमसद गांव के इस भारतीय देशभक्त किसान, किंतु सरकार का सपना केवल सरकार का नाम नहीं था। उनका स्वप्न तो था एक ऐसे नए भारत का जहाँ हर वर्ग के समाज को गरीबी, अशिक्षा, छुआछूत से भी आजादी मिल जाए। इसकी पहली रणनीति थी भारत को अंग्रेजों की गुलामी से आजादी, ताकि भारत के लोगों की अपनी सरकार सबके साथ और सबसे बड़े प्रजातंत्र के शिल्पी को प्रणाम करने के लिए देश ने बनाया है ये समर्थ स्मारक। स्वाधीन भारत को समर्थ भारत में बदलने वाले सरदार पटेल को समर्पित प्रेरणातीत भी है। प्रधानमंत्री श्री नरेंद्र मोदी के नेतृत्व में बनी विश्व की इस विशालतम प्रतिमा के सामने आकर सारी दुनिया जैसे स्वयं की नतमस्तक हो जाती है।
ಶೋ ಎಲ್ಲ ನೋಡಿದ್ವಿ. ಶೋ ಎಲ್ಲ ನಾನು ನೋಡಿದೆ. ಆಮೇಲೆ ತಿರ್ಗ ಮಳೆ ಬಂದು ನಾನು ಆಚೆ ಕಡೆ ಬರಬೇಕಾಗಿತ್ತು. ಅವಾಗ ಲೈಟೆಲ್ಲ ಆಫ್ ಮಾಡಿದಾಗ ಸ್ಟಾರ್ಟ್ ಮಾಡಿದ್ರು. ಶೋ ಎಲ್ಲ ಕಂಪ್ಲೀಟಾಗಿ ನೋಡಿದೆ. ಆಮೇಲೆ ಫುಲ್ ಮಳೆ ಬರ್ತಿದ್ದ ಫೋನ್ ಯೂಸ್ ಮಾಡಿಲ್ಲ. ಸೊ ಫೋನ್ ಒಳಗಡೆ ಇಟ್ಟು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಬಂದು ರೈಲ್ವೆ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಟ್ರೈನು ಹೋಗಾಯಿತು. ಚಾರ್ಜಿಂಗ್ ಹಾಕಾಯಿತು. ಚಾರ್ಜಿಂಗ್ ಇರಲಿಲ್ಲ ಅಂದ್ಬಿಟ್ಟು ಫೋನ್ ಇರ್ತಿರಲಿಲ್ಲ. 5% ಇತ್ತು ಅಂತ ಇವಾಗ ಎತ್ತಿದ್ರೆ ಸ್ಟೇಷನಲ್ಲಿ ಕೂತ್ಕೊಂಡು ಚಾರ್ಜ್ ಹಾಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸೀರೀಸ್ ಅವರು ಬ್ಲಾಗ್ ಬಂದುಬಿಟ್ಟು ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಸೊ ಇಲ್ಲಿಂದ ನೆಕ್ಸ್ಟು ಇನ್ನೊಂದು ಸ್ಟೇಷನ್ಗೆ ಹೋಗ್ತಿದ್ದೀನಿ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಸೊ ಇವಾಗ ಇಲ್ಲಿಗೆ ಏನಂದರೆ ಇಟ್ ವಾಸ್ ರಿಯಲಿ ಗುಡ್. ಮಳೆ ಬೆಳಗ್ಗಿಂದ ಅಷ್ಟೊಂದು ಕೂತಿದ್ದೆ, ಏನು ಬಂದಿರಲಿಲ್ಲ. ಲಾಸ್ಟಲ್ಲಿ ಸ್ಟಾರ್ಟ್ ಆಗೋ ಮುಂಚೆ ಹಾಫ್ ಅವರಲ್ಲಿ ಮಳೆ ಬಂದುಬಿಡ್ತು. ಫುಲ್ ಎಲ್ಲ ಸ್ಪಾಯ್ಲ್ ಆಯಿತು. ಆಮೇಲೆ 1 hour ಆಲ್ಮೋಸ್ಟ್ ಲೇಟ್ ಮಾಡೋದು. ಆಮೇಲೆ ಟೈಮ್ ಆಯಿತು ಸ್ಟೇಷನ್ಗೆ ಅಂದ್ಬಿಟ್ಟು ಸರಿ ಆಯಿತು ಇದಲ್ಲ ಅಂದ್ಬಿಟ್ಟು ಅವ್ರು ಇಲ್ಲ ಅಂತ ಹೇಳೋದು. ಆಮೇಲೆ ಬಂದು ನೋಡಿದ್ರೆ ಆ್ಯಕ್ಚುಲಿ ಆಫ್ ಮಾಡೋದು. ತಿರ್ಗಾ ಓಡೋಗಿ ನೋಡಿ ವೀಡಿಯೋ ಎಲ್ಲ ಮಾಡಿ ನೋಡಿದ್ದು ಅದೆಲ್ಲ. ಸೊ ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಅದಕ್ಕೆ ಸೌಂಡ್ ನಿಮಗೆ ಕಳಿಸ್ತದೆ ಅನಿಸುತ್ತೆ. ಸೊ ನಾನು ಮುಂದೆ ಏನಾಗುತ್ತೆ ಏನಂತ ನಿಮಗೆ ಒಂದೇ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇಲ್ಲಿಂದ ಏನಂದರೆ ಮೈನು ಕಾಶಿಗೆ ಹೋಗಬೇಕು. ಕಾಶಿಗೆ ಹೋಗೋದು ಏನು ಸೀನ್ ಅಂದರೆ ಇವಾಗ ಇಲ್ಲಿ ಬಂದುಬಿಟ್ಟು ಇವಾಗ ಈ ಟ್ರೈನ್ ಬಂದ್ಬಿಟ್ಟು 11 ಗಂಟೆಗೆ ಹೋಗುತ್ತೆ ಸ್ಟಾಪ್ಗೆ. ಅಲ್ಲಿಂದ ನಾನು ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ತಿರ್ಗಾ ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ತಿರ್ಗಾ ಬ್ಯಾಗ್ ಎತ್ಕೊಂಡು ನಾನು ಹೋಗಬೇಕು ಇನ್ನೊಂದು ರೈಲ್ವೆ ಸ್ಟೇಷನ್ಗೆ 1 ಗಂಟೆಗೆ. 1 ಗಂಟೆಗೆ 10 ನಿಮಿಷ ಮುಂಚೆ ರೈಲ್ವೆ ಸ್ಟೇಷನ್ ಟ್ರೈನ್ ಬಿಡುತ್ತೆ ಜನರಲ್ಲು. ಒಂದು ದಿವಸ ಆಲ್ಮೋಸ್ಟ್ ಜನರಲಲ್ಲಿ ಹೋಗ್ತಾ ಇದ್ದೀನಿ. ಏನಾಗುತ್ತೆ ಏನಂತ ಗೊತ್ತಿಲ್ಲ. ಎಷ್ಟು ದಿವಸ ನಾನು ಬುಕ್ಕಿಂಗಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಆ ರೂಟ್ ಬಂದ್ಬಿಟ್ಟು ತುಂಬ ಕ್ರೌಡಸ್ ಇರುತ್ತೆ. ಒಂದೇ ಒಂದು ಸೀಟ್ ಸಿಕ್ಬಿಟ್ರೆ ಸಾಕು, ಒಂದು ದಿವಸ ಎಲ್ಲ ಪೂರ್ತಿ ಹೆಂಗಾದರೂ ನಾನು ಕುತ್ಕೊಂಡು ಹೋಗ್ಬಿಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಆಮೇಲೆ ಈ ಟ್ರೈನಲ್ಲಿ ಯಾವುದೂ ಇಲ್ಲ, ಖಾಲಿ ಹೊಡಿತೈತೆ. ಪೂರ್ತಿ ಟ್ರೈನಲ್ಲಿ ಹಿಂದೆ ಕಂಪಾರ್ಟ್ಮೆಂಟಲ್ಲಿ ಹೋಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ, ಟ್ರೈನ್ ಖಾಲಿ ಹೊಡಿತೈತೆ. ಯಾಕಂದರೆ ಒಂದು ಸ್ಟೇಷನ್ ಅದಾದಮೇಲೆ ಇನ್ನೂ ಬೇಕಾದರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಸೊ that the Statue of Unity was best, one of the best thing. Bye.